ಯಾತಕ್ಕೆ ಹಂಗೆ ನೋಡ್ತಿದ್ದೆ? ಓ, ಅರ್ಥ ಆಯ್ತು ಬಿಡು. ಸಾರಿ. ನಾನೊಬ್ಳು ಎಂಥ ದಡ್ಡಿ ನೋಡು, ಏನೋ ಯೋಚನೆ ಮಾಡ್ತಿದ್ದೀನಿ. ನೀವು ಮಾತಾಡ್ಕೊಳ್ಳಿ. ನಾ ಹೊರಗಡೆ ಹೋಗ್ತೀನಪ್ಪ ಹೊರಗಡೆ. ಓ ದೇವ, ಮೊದಲೇ ಹೇಳ್ಬೋದಿತ್ತು ನೀನು ಲಾವಣ್ಯ ಹೊರಗೆ ಹೋಗಿ ಅಂತ. ಬಾಬಾ, ನಾ ಹೊರಗಡೆ ಹೋಗ್ತಿದ್ದೀನಿ, ನೀವೇನು ಬೇಕಾದ್ರೂ ಮಾತಾಡ್ಬೋದು. ಹಾಗೆಯಕ್ಕ ಎಂಥದ ಬಾಬಾ ಅಂತ ಮಾತಾಡ್ತದಲ್ಲ, ಮೈಕ್ತಲ್ ಒಳಗೆ ಹೋದ ಇವ? ಎಂದಿಗಾರು ಬಂದವನೇ ಫಸ್ಟ್ ಅಮ್ಮ ಅಂತ ಕರ್ಕೊಂಡು ಮಾತಾಡ್ತಿದ್ದ. ನಾಳೆ ಕತ್ಲಿಗೆ ಬರ್ತೇನೆ, ಇಲ್ದೇ ನಾಡ್ದಾತದೆ ಅಂದಾನೆ. ಲಾವಣ್ಯ ಅಂತ ಪವನ್ ಬಂದನೇ, ಮೈಕ್ತಲ್ ಒಳಗೆ ಹೋದ ಮರತೆ? ಇಲ್ಲ ಆಂಟಿ, ಬಾವ ಬಂದ್ರಲ್ಲ, ಅವ್ರ ಫೋನ್ ಬಂದಿದ್ದಷ್ಟೇ. ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಅಕ್ಕನ ಜೊತೆ, ಅದಕ್ಕೆ ನಾನು ಈ ಕಡೆ ಬಂದೆ. ಬಾವ ಬರಲಪ್ಪ. ಸರಿ ಅಣ್ಣ, ಬಾ ಕೂತ್ಕ ಬಾ. ಮಾರತಿ, ಒಂದು 4-5 ದಿನ ನಿನ್ನ ಅಕ್ಕನೊಂದು ಸುಧಾರಿಸ್ಬೇಕಾರೆ ಅದೆಷ್ಟೋ ಗೋಳಾತು ಅನ್ನಂಗಿಲ್ಲ. ಇಂಥದ್ದು ಅಂತ ಹೇಳಲ್ಲ, ಪವಿತ್ರ ಒಳ್ಳೇದೊಂದೇಯ. ಒಂದು 2 ಹೊತ್ತು ಉಂಡ್ಲೂ ಇಲ್ಲ ತಿನ್ಲೂ ಇಲ್ಲ ಅಂತ ಕೇಳ್ರೆ ಒಂದೊಂದು ಸತಿ ಪವನನ ಮೇಲೆ ಜ್ಞಾನ ಆಗ್ತದೆ ಅಂತಿತ್ತು. ಅವ ಫೋನ್ ಮಾಡಿ ಮಾತಾಡೋದಕ್ಕೂ ಸ್ವಲ್ಪ ಸಂಧಾನಕ್ಕೆ ಬರ್ತಿತ್ತು, ಮತ್ತೆ ಸ್ವಲ್ಪ ಹೊತ್ತಾಗೋಕ್ಕೂ ಒಳ್ಳಕ್ಕೆ ಶುರು ಕೊಟ್ಟಾಗೋದು. ಏನು ಗತಿ ಸಾಯ್ತಿ ಹೇಳ? ನಿನ್ನ ಫೋನ್ ನಂಬರ್ ಯಾರು ಅದೆಯಾ ನನ್ನ ಹತ್ರ? ನಿಂಗೆ ಫೋನ್ ಮಾಡಾನೆ, ಫೋನ್ ಮಾಡು, ಇಲ್ಲ ನಂಬರ್ ಕೊಡು. ಪಲ್ಲವಿ ಬಂದಿತ್ತಲ್ಲ, ಪಲ್ಲವಿ ಫೋನ್ ಮಾಡ್ತದೆ ಅಂದರೂ ಅದನ್ನು ಕೇಳೋಂಗಿಲ್ಲ. ಮಾರತಿ, ನಮಗೂ ಭಾಳ ಇದಾಗೋದು. ನಾನು ಒಂದು ಫೋನ್ ನಂಬರ್ ಸಿಕ್ಕಿದ್ರೆ ನಿನ್ನ ಅಪ್ಪಯ್ಯ ಅಮ್ಮನ ಹತ್ರ ಯಾರ ಹತ್ರನಾರು ಮಾತಾಡಬೇಕು ಅಂತ ಮಾಡಿದ್ನೆ. ಇದು ಹಿಂಗೆ ಆದರೆ ಹೆಂಗೆ? ನಾವು ಇಷ್ಟು ಜನ ಇಲ್ಲಿದ್ದು ಹಿಂಗೆ ಆಗ್ತದೆ. ಅವ ಬೆಂಗಳೂರಿಗೆ ಹೋದ್ಮೇಲೆ ಅವ್ನು ಡ್ಯೂಟಿಗೆ ಹೋಗೋದು ಬೇಡ, ಇದ್ರ ಕಾವಲು ಕಾದು ಕೂತ್ಕೊಳ್ಳೋಕ್ಕಾಗ್ತದ? ಏನು ಮಾಡೋದು ಅಂತ ಗೊತ್ತಾಗಲ್ಲ. ಮಾತಾಡ್ಬೇಕು. ಗೊತ್ತಾ, ನಿನ್ನೊಬ್ರನ್ನ ಕಳಿಸ್ತಾರೆ. ಅವ್ರು ಯಾರು ಬರ್ಬೋದಲ್ಲ. ಮದುವೆಗೆ ಇಷ್ಟು ದಿನ ಆತ, ನೀನು ನಮ್ಮದೇನ ಒಂದು ಗಳಿಕೆ ಬರಬಾರ್ದಿತ್ತಾನೆ? ಇಲ್ಲ ಆಂಟಿ, ಹಾಗೇನಿಲ್ಲ, ಬರಬಾರ್ದು ಅಂತ ಏನಲ್ಲ. ಅವರಿಗೆ ಮನೆಯಲ್ಲಿ ಊಟಕ್ಕೆಲ್ಲ ಸುಮಾರು ಜನ ಇರ್ತಿದ್ರಲ್ಲ. ನಮ್ಮ ಪಪ್ಪಂಗೆ ಅಮ್ಮ ಇಲ್ಲದೆ ಇದ್ರೆ ಆಗದ್ದೇ ಇಲ್ಲ, ಇರಲೇಬೇಕು ಅವ್ರ ಮನೆ ಕಡೆ. ಅದಕ್ಕೆ ಬರಲಿಲ್ಲ ಅಷ್ಟೇ, ಬರಬಾರ್ದು ಅಂತ ಏನಲ್ಲಪ್ಪ. ಆದರೂ ಏನು ಅಂತ ಇದಕ್ಕೊಂದು ತೀರ್ಮಾನ ಮಾಡಬೇಕೆ. ಸ್ವಲ್ಪ ದಿನ ಸರಿ ಇರ್ತದೆ, ಸ್ವಲ್ಪ ದಿನ ಹಿಂಗಾದ್ರೆ ಮದುವೆಗಿಂತ ಮುಂಚೆನೇ ಹಿಂಗೆಯ. ಏನೇ ಇದ್ದರೂ ಸಾಕ್ಷಿದ ಹೇಳಿಬಿಡು ನೋಡ. ಇದು ಎಂಥದ್ದು ನಿನ್ನ ಹೆಸರು ಬಾಯಿಗೆ ಬರಲ್ಲ, ಹೇಳು. ಯಾವುದನ್ನು ಮುಚ್ಚಿಟ್ಕೊಬೇಡಿ ಮಾತ್ರ. ಈಗ ಮದುವೆ ಮಾಡ್ಕೊಂಡು ನಮ್ಮ ಮನೆಗೆ ಬಂದಾಗಿದೆ, ನಮ್ಮ ಸೊತ್ತೆ ಅದು ನಾವು ಹೆಂಗಾರು ಮಾಡಿ ಜಪತ್ನ ಮಾಡ್ಕೊತೀನಿ. ನಮ್ಗೆ ಗೊತ್ತಾಗಬೇಕಲ್ಲ ಎಂಥಕ್ಕೆ ಹಿಂಗಾಗಿದೆ ಅನ್ನೋದನ್ನು ಗೊತ್ತಾಗಬೇಕಲ್ಲ. ತೊಂದರೆನೆಯ ನಂಗೆ ಗೊತ್ತಾಗ್ತದೆ. ಅದು ನಡ್ಕೊಳ್ಳೋದು ನೋಡಿದ್ರೆ ಗೊತ್ತಾಗ್ತದೆ. ಮಖನೇ ಏನು ಕೆಂಪಾಗಿ ಹೋಗಿರ್ತದೆ. ಒಂದೊಂದು ಸತಿ ಅಂತೂ ಬೇಜಾರಲ್ಲೇ ನೋಡಿದ್ರೆ ನನಗೆ ಒಂಥರ ಹಟ್ಟಿ ಬೆಂಕಿ ಕೊಟ್ಟಂಗೆ ಆಗ್ತದೆ. ಏನು ಕಣ್ಣು ಹಾಕಿಂಡವು ಏನು? ಯಾರು ನಿನ್ನ ಚಿಕ್ಕಪ್ಪ ದೊಡ್ಡಪ್ಪ ದಿಕ್ಕಳ ಎಡಂತ್ರಕ್ಕೆ ಹೋದಾರ ಯಾರು ಅದಾರ? ಕೇಳಬೇಕು. ನಿನ್ನ ಅಪ್ಪನ ಅಮ್ಮನ ಯಾರು ಹೇಳ್ಯಾರನ? ಅಂಕಲ್ ಒಬ್ಬರು ಫಾರಿನಿಗೆ ಹೋಗಿದ್ದಾರೆ, ಅಲ್ಲೇ ಇದು ತುಂಬ ವರ್ಷ ಆಯ್ತು ಅವ್ರು ಹೋಗಿ. ಓ, ಎಂತ ಆಗಿದ್ದ? ಎಂತ ಕಾಯಿಲೆ ಗಿಲೆಯಲ್ಲಿ ಹೋಗಿದ್ದ, ಇಲ್ಲ ಅವರೇ ಎಂಥಾರು ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದೆ? ಹೊರದೇಶ ಅಂತ ಎಲ್ಲ ಬಾಯಿ ಕಳ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು. ಇಲ್ಲಿಗೆ ಈಗ ತಂದು ಇಲ್ಲೇ ಎಲ್ಲ ಇದು ಮಾಡಿದ್ರ, ಅಲ್ಲ ಅಲ್ಲೇ ಎಲ್ಲ ಬಿಟ್ಟಿದ್ರ? ಒಂದು ದಿನಾರು ತಂದು ಇಲ್ಲೆಲ್ಲಾರು ಒಂದು ಇದು ಮಾಡಬೇಕಿತ್ತು, ಗೋಕರ್ಣಕ್ಕಾರು ತಗೊಂಡೋಗ್ಬೇಕಿತ್ತು. ಅದನ್ನಾರು ಮಾಡಿದ್ರ? ನನ್ನ ಅಂದಾಜು ಅದನ್ನೇ ಎಲ್ಲ ಮಾಡಲೇನೋ ಸಮ. ಈಗ ಗೊತ್ತಾಯ್ತು ಬಿಡು, ಈಗ ಗೊತ್ತಾಯ್ತು. ಮಾತ್ರ ಹೇಳಿಬಿಡು ನಿನ್ನ ಅಪ್ಪ ಅಮ್ಮನ ಹತ್ರ ಏನು ಎತ್ತ ಅಂತ ಹೇಳಿ. ಹಂಗೆ ನಮ್ಮ ದೋಯ್ಸ್ರು ಹೇಳ್ತಾರೆ, ಹಂಗೆ ಅಸ್ತಿ ಪಸ್ತಿ ಸಿಕ್ಕದೇ ಇದ್ದರೆ ಹೆಂಗೊಂದು ಇದು ಮಾಡಬೇಕು ಅಂಥೇಳಿ. ಬೇಕಾದ್ರೆ ಇವರನ್ನೇ ಅಲ್ಲಿಗೆ ಬರೋಕ್ಕೆ ಹೇಳ್ತೀನಿ, ಪೂಜೆ ಗೀಜೆ ಎಲ್ಲ ಮಾಡ್ಸೋಕೆ ಹೇಳೋ ಮಾರತಿ. ಇದು ಹಿಂಗೆ ಬಿಟ್ಕೊಂಡ್ರೆ ಆಗಲ್ಲ. ಇನ್ನು ಮಕ್ಕಳು ಮರಿ ಆಗೋ ಕಾಲಕ್ಕೆಲ್ಲ ಹಿಂಗಾತಾ ಇದ್ರೆ. ಆಂಟಿ, ನೀವೇನು ಹೇಳ್ತಿದ್ದೀರಾ? ಅಷ್ಟೇ ಹಾಗೆಲ್ಲ ಹೇಳ್ತೀರಲ್ಲ. ನಮ್ಮ ಅಂಕಲ್ ಇದ್ದಾರೆ, ಇನ್ನು ಫಾರಿನಿಗೆ ಹೋಗಿ ಸುಮಾರು ವರ್ಷ ಆಯಿತು, ಅಲ್ಲೇ ಸೆಟಲ್ ಆಗಿದ್ದಾರೆ. ಹಂಗೆ 2-3 ವರ್ಷಕ್ಕೊಂದು
ಒಂದೊಂದ್ಸರಿ ಬರ್ತಿರ್ತಾರೆ. ಇಲ್ಲ, ಅವ್ರಿಗೇನೂ ಆಗಿಲ್ಲ. ನೀವು ಹಾಗೇನು ಅನ್ಕೊಂಬೇಡಿ. ನೀವು ಅದೆಲ್ಲಿಗೋ ಹೋಗಿದ್ದು ಅಂದ್ರಲ್ಲ, ಫಾರಿನಿಗೆ ಹೋಗಿದ್ದ ಬಗ್ಗೆನೇ ಕೇಳ್ತಿದ್ದೀರೇನೋ ಅಂದ್ಕೊಂಡೆ ನಾನು. ಓ ಮಾರತಿ, ನೀ ಹೇಳೋದಕ್ಕೂ ನಾ ಕೇಳೋದಕ್ಕೂ ಸರಿಯೇ ಆಗ್ತದೆ. ಹಂಗಾರೆ ಬೇರೆ ಯಾರು ನಿನ್ನ ಅಜ್ಜನ ಅಣ್ಣ ತಮ್ಮದಿಕ್ಳು ಯಾರು ಎಡಂತ್ರಕ್ಕೆ ಹೋಗೋದಂದ್ರೆ ಆಸ್ತಿ ಇರ್ಬೇಕಾರೆ ಮುಂಚೆ ಜೀವಕ್ಕೆ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡು ಹೋಗ್ತಾರಲ್ಲ, ಅವ್ರದ್ದು ಸರಿಯಾಗಿ ಒಂದೆಲ್ಲ ನೆಲೆ ಕಾಣಿಸ್ತಾ ಇದ್ದರೆ ಹಿಂಗೆ ಯಾರು ಮದುವೆ ಹಬ್ಬ ಆಗೋರ ಮೇಲೆ ಬಂದು ಹಿಂಗೆ ಕಾಟ ಕೊಡೋಕ್ಕೆ ಶುರು ಮಾಡ್ತವೆ. ಅದಕ್ಕೆ ನಿನ್ನ ಅಕ್ಕ ಹಂಗೆ ಮಾಡೋದು. ನೀವೇನೋ ಈಗಿನ ಕಾಲದಲ್ಲಿ ಹಂಗಲ್ಲ ಹಿಂಗಲ್ಲ ಅಂತೇಳಿ ಇದು ಮಾಡ್ಕೊತೀರಿ, ಹಂಗೆ ಮಾಡಿಬಿಡ್ಬೇಡಿ. ನೀವೇನೋ ಸಲೀಸಾಗಿ ಇಲ್ಲಿಗೆ ಮದುವೆ ಮಾಡಿಕೊಟ್ರಿ, ಈಗ ನಾವು ಅನ್ಬಯಸ್ಬೇಕಲ್ಲ, ನನ್ನ ಮಗ ಅನ್ಬಯಸ್ಬೇಕಲ್ಲ. ಹೇಳ, ಇನ್ನಿದ್ದಾರ ಆಗಿದ್ರು ವಾಪಸ್ ಕಳಿಸ್ತಿದ್ರೆ ಗೊತ್ತಲ್ಲ. ಮತ್ತೆ ನಮ್ಮನೆ ಗೌಡ್ರಿಲ್ಲೆಲ್ಲರೂ ಬಂದು ಅಲೈಸಿದ್ರೆ ಮತ್ತೇನಿಲ್ಲ, ಅವರು ಏನು ಸಿಟ್ಟು ಹಾಯ್ತಾ ಇದ್ದಾರೆ. ನಾನು ಒಂದು ಹೆಣ್ಣು ಹೆತ್ತೀನಿ, ಬೇರೆಯವ್ರ ಮನೆ ಹೆಣ್ಮಕ್ಳನ್ನ ಹಿಂಗೆ ಸುಮ್ಮನೆ ಕಾಣ್ತಾ ಇದು ಮಾಡೋದು ಹೆಂಗೆ ಅಂತೇಳಿ ನಾನೇ ಅವ್ರು ಬಾಯಿ ಹಾರಿಸ್ತಿದ್ದೀನಿ ಗೊತ್ತಾ. ನನ್ನ ಮಗ ಅವ ದೇವ್ರಂಗಿದ್ದವ, ಅವನಿಗೆ ಒಂಥರ ಈ ಥರ ಅನ್ಯಾಯ ಆಗೋದು ನೋಡ್ರೆ ನನಗೂ ಭಾಳ ಮನ್ಸಿಗೆ ಬೇಜಾರಾಗ್ತದೆ. ಹಿಂಗೆಲ್ಲ ಮದುವೆ ಹಬ್ಬ ಆದವರು ಈ ಕಾಲದಲ್ಲಿ ಎಲ್ಲೆಲ್ಲಿಗೂ ಹೋಗೋದು ಬರೋದು ಎಲ್ಲ ಮಾಡ್ತಾರೆ. ಅವ ಎಲ್ಲಿಗೂ ಹೋಗಲೂ ಇಲ್ಲ ಬರಲೂ ಇಲ್ಲ. ಹೆಂಗೆ ಗೊತ್ತಾನೆ, ಹೀಗಿಂದಳು ಕರ್ಕೊಂಡು ಹೋಗೋದು ಹೆಂಗೆ ನೋಡೋಣ ಹೇಳ. ನಿನ್ನಿದ್ರೆ ಆಗಿದ್ದಕ್ಕೆ ಹೇಳಿದ್ದು, ಇಲ್ಲಿ ತನಕ ಅದ್ರ ಹತ್ರ ಒಂದು ಸೊಲ್ಲು ನಾನು ಹಿಂಗೇನೋ ಹೇಳಲ್ಲ. ಹಂಗೆಲ್ಲ ಹಿಂಗೆ ಅಂತೇಳಿ ಸಮಾಧಾನ ಮಾಡೀನಿ, ಬಿಟ್ಟರೆ ಬೇಜಾರಾಗ್ತದೆ. ನೀವೊಂದು ಸಲ ಹೇಳ್ಬೇಕಾ ಇಲ್ಲ ಹಿಂಗದೆ ಅಂತೇಳಿ. ಮದುವೆಗಿಂತ ಮುಂಚೆನೇ ಇತ್ತು, ಇದು ಗೊತ್ತಾಗ್ತದೆ. ಮದುವೆ ಆದ ಮಾರನೇ ದಿವಸದಿಂದಲೇ ಶುರು ಮಾಡ್ಕೊಂಡದೆ. ಇದು ನಿಮ್ಮ ಹತ್ರ ಎಲ್ಲ ಮಾತಾಡಿದ್ರೆ ಗೊತ್ತಾಗಲ್ಲ ಪಾಪ ಹುಡುಗರಿಗೆ ಅಂತ ಗೊತ್ತಾಗ್ತದೆ. ನಿನ್ನ ಅಮ್ಮನ ಬರೋಕ್ಕೆ ಹೇಳು, ನಿನ್ನ ಅಮ್ಮನಾಗಲಿ ಅಪ್ಪನಾಗಲಿ ಬರೋಕ್ಕೆ ಹೇಳಿ, ಎಲ್ಲಿ ಏನದೆ ನೋಡಿ ನಮ್ಮ ದೋಯಿಸ್ರೆ ಬರ್ತಾರೆ, ಎಲ್ಲ ಒಂದೆಲ್ಲ ಕಾಣಿಸ್ಕೊಳಕ್ಕೆ ಹೇಳಿ ಮಾರತಿ. ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಾರೆ ಮುಂಚೆ ನಾವಿಲ್ಲೊಂದು ಹೊರನೀರಿ ಮಾಡ್ಕೊಬೇಕಾಗ್ತದೆ. ಇಲ್ಲ, ಅದು ಹಾಗಲ್ಲ ಆಂಟಿ. ಹೇಳ, ಏನು ಮಾಡಲಿ, ಹೇಳಿದ್ರು ತಪ್ಪಾಗುತ್ತೆ. ಆ ಥರ ಏನಿಲ್ಲ, ಅವಳು ಸ್ವಲ್ಪ ಚೇಂಜ್ ಆಯ್ತಲ್ಲ ಅಲ್ಲಿಂದ ಇಲ್ಲಿ ಜಾಗ, ಅದಕ್ಕೆ ಹಂಗಾಗಿದೆ ಮಾರತಿ. ನಾನು ಬೆಳಿಗ್ಗೆಯಿಂದ ಹೇಳಬೇಕು ಅಂತ ಜ್ಞಾನ ಮಾಡ್ತಿದ್ದೆ. ಆಂಟಿ ಪಾಂಟಿ ಅಂತ ಹೇಳೆಲ್ಲ ಕರಿಬೇಡ. ನನ್ನಿದ್ರೆ ಹೇಳಿದ್ಕಾತು, ನಮ್ಮನೇಲಿ ಇವರಿದ್ರೆ ಏನಾರು ಹೇಳಿದ್ರೆ ಮತ್ತೆ ಬೈದೇ ಬಿಡ್ತಾರೆ ಸಿಡಕ್ಕನ. ಮತ್ತು ನಿಮಗೆ ಬೇಜಾರಾಗ್ತದೆ ಹುಡುಗರಿಗೆ ಪಾಪ. ಸಡನ್ನಾಗಿ ಮದುವೆ ಆಗಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದಕ್ಕಾತು ಅಂತ ನೀ ಹೇಳಿದ್ರೆ ನಾ ಕೇಳ್ಬೇಕಲ್ಲೇ. ಏನು ನಿನ್ನ ಅಕ್ಕ ಒಬ್ಬಳೆಯ ಮದುವೆ ಆಗಿ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋದಾಳ? ಎಷ್ಟು ಜನ ನನ್ನ ಮಗಳನ್ನು ಮದುವೆ ಮಾಡಿಕೊಟ್ಟಿನೇ ಅಲ್ಲಂತ ಅತ್ತೆ ಮಾವನ ಕೈಲಿ ಸುಧಾರಿಸ್ಕೊಂಡು ಅದೀಯಪ್ಪ ಅದು ಇಲ್ಲೇನು ಒಂದು ಪಿನ್ನಳಿನ ಕೆಲಸ ಮಾಡ್ದಾಳಲ್ಲ. ಬೇಕಾದ್ರೆ ನಾ ಸುಳ್ಳು ಹೇಳಿದ್ರೆ ನೀನೇ ಎಂದಾರು ಒಂದಿನ ಹೋಗಿ ನೋಡು. ಪ್ರತಿಯೊಂದು ಕೆಲಸನೂ ಮಾಡ್ಕೊಂಡು ಅತ್ತೆ ಮಾವನ ಸುಧಾರಿಸ್ಕೊಂಡು ನಾದ್ನೇ ಗಂಡ ಹೇಳ್ದಂಗೆ ಕೇಳ್ಕೊಂಡು ಹೆಂಗೆ ಅದೇ ಗೊತ್ತಾನ. ಎಲ್ಲರೂ ಸಾಧಾರಣ ನಾನು ಮದುವೆಗೆ ಬಂದಾಳಲ್ಲ, ಎಲ್ಲರೂ ಹೆಣ್ಮಕ್ಳಿಗೆ ಮದುವೆಗೆ ಒಂದು ಮನೆಯಿಂದ ಒಂದು ಮನೆಗೆ ಹೋದಕ್ಕೆ ಹಿಂಗಾಗದಾರ ಹೌದಾನೆ, ಜೀವನ ಮಾಡೋದು ಹೌದಾನೆ. ಹಾಗೆಲ್ಲ ಹೇಳ್ಬೇಡ ಪಾಪ, ನಿಂಗೇನೋ ಗೊತ್ತಿಲ್ಲ, ನಾನು ಹಿಂಗೆ ಹೇಳೋದಲ್ಲ. ನಿನ್ನ ಅಮ್ಮನ ಬಂದು ಮಾತಾಡೋಕೆ ಹೇಳು, ನಾನೇ ಮಾತಾಡ್ತೀನಿ ನಿನ್ನ ಅಮ್ಮನ ಹತ್ರ. ಮತ್ತೆ ನಮ್ಮನೇಲಿ ಇವ್ರಿಗೆ ಹೇಳಿದ್ರೆ ಮೊದಲೇ ಇದ್ರ ಸಿಟ್ಟು, ಹಿಂಗೆ ದಿನ ನೋಡ್ತಾ ಇದ್ದಾರಲ್ಲ, ಈಗಂತೂ ಭಾಳ ಸಿಟ್ಟು ಬಂದದೆ. ಎಂಥಾರು ಒಂದು ಮಾತು ಹುರ್ಕಾಗ ಆಡೋದು, ಯಾಕೆ ಸುಮ್ಮನೆ ಕರ್ರಾಗ ಮಾಡ್ಕೊಳೋದು. ಇನ್ನು ದೂರದವರನು ಎಂಥ ಕಾರು ಅಂದಕ್ಕೆ ಬರ್ಬೇಕು ಹೋಗ್ಬೇಕು ಹಿಂಗೆಲ್ಲ ಆಗ್ತದೆ. ಹಾಗಾಗಿ ನಿನ್ನ ಅಮ್ಮನ ಒಂಚೂರು ಬರೋಕ್ಕೆ ಹೇಳು, ನೀನೇ ಕರ್ಕೊಬರೋದಾರು ಬಾ. ಏನು ಎತ್ತ ಅಂತ ಒಂಚೂರು ಮಾತಾಡೋಣ, ಏನಾರು ಒಂಚೂರು ಮಾಡಿ ಮಾಡೋಣ ಮಾರತಿ. ಇದನ್ನು ಹಿಂಗೆ ಬಿಟ್ಕೊಂಡಿದ್ರೆ ಆಗಲ್ಲ. ಈಗ ಮೂರು ದಿನಕ್ಕೆ ಹಿಂಗೆ ಮಾಡ್ತಾ ಕೂತ್ಕೊತ ಅಂತೇಳಿ ಹಿಂಗೆ ಬರೋಕ್ಕೆ ಹೇಳೋಕ್ಕಾಗ್ತದ? ನೀನು ಬರೋಕ್ಕೆ ಹೇಳೋಕ್ಕಾಗ್ತದಾನೆ? ಎಷ್ಟು ವರ್ಷ ನೀನು ಬರೋಕ್ಕೆ ಹೇಳೋದ? ನಾಳೆ ನೀ ಏನಾರು ಮದುವೆ ಗಂಡನ ಮನೆಗೆ ಹೋದ್ರೆ ನಿನ್ನ ಗಂಡನ ಮನೇಲಿ ಕಳ್ಸೋಕ್ಕೆ ಕೂತಾರ? ಅಕ್ಕ ಹಿಂಗೆ ಅಳ್ತಾ ಕೂತದೆ ಅಂತ ಹೇಳಿದ್ರೆ ಆಂಟಿ ಅಲ್ಲ ಅತ್ತೆ ಸಣ್ಣ ಮಾತಾಡೈತಾ? ಅಕ್ಕ ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೊತಾಳೆ.